ಯೋಗ್ಯರಂತ ಬಗ್ಗೆ ಅಷ್ಟು ಅಂತ ಹೇಳಿದ್ದಾರೆ ಸರ್. ನೋಡಿ, ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗೂ ಕೂಡ ಅವರದ್ದೇ ಆದಂಥ ಕಾರ್ಯವ್ಯಾಪ್ತಿ ಇರುತ್ತೆ, ಕಾರ್ಯಕ್ಷೇತ್ರ ಇರುತ್ತೆ. ಅನೇಕರು ಪಾಪ ಅವ್ರಿಗೆ ಮಾಹಿತಿಯ ಕೊರತೆ ಇದೆ. ನಾನು ರಾಜಕಾರಣಕ್ಕೆ ಬರೆದಿರೋ ಮುಂಚೆ ನಾನೇ ಬಂದು 20 ವರ್ಷ ಆಗಿದೆ. ನನಗಿನ್ನ ಮುಂಚೆಯಿಂದ ಕೂಡ ಇಲ್ಲಿ ನಗರಸಭೆ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಲಘುವಾಗಿ ಯಾರು ಬೇಕಾದರೂ ಮಾತಾಡೋದು ಸರಿಯಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಗೌರವಗಳಿರ್ತವೆ. ಗೌರವಯುತವಾಗಿ ನಾವು ಏನೇ ಪದಗಳನ್ನು ಸಂಬೋಧಿಸಬೇಕು ಪರವಾಗಿ. ಯಾವುದೇ ಒಬ್ಬ ವ್ಯಕ್ತಿ ಏನಾದರೂ ತಪ್ಪು ಮಾಡಿದರೆ ಆ ವ್ಯಕ್ತಿಗೆ ಸೀಮಿತವಾಗಿ ಮಾತನಾಡಬೇಕೇ ಹೊರತು ಜನರಲ್ ಆಗಿ ನಾವು ನಗರಸಭಾ ಸದಸ್ಯರುಗಳನ್ನು ಈ ರೀತಿಯಲ್ಲಿ ಟೀಕೆ ಮಾಡೋದು ನಿಜವಾಗಿಯೂ ಕೂಡ ಸರಿಯಲ್ಲ. ಹಾಗಾಗಿ ಇದನ್ನು ಈಗಲಾದರೂ ಇವರು ತಿದ್ಕೋಬೇಕಾಗ್ತದೆ. ಇಲ್ಲ ಅಂತಂದರೆ ಇವ್ರ ಪಕ್ಷದ ನಗರಸಭಾ ಸದಸ್ಯರು ಜನಸಾಮಾನ್ಯರು ಈಗಾಗಲೇ ಅವರು ಬೇಸತ್ತಿದ್ದಾರೆ. ನಡವಳಿಕೆಯಿಂದ, ಇವರ ಮಾತಿನಿಂದ, ಇವರ ಅಹಂಕಾರದಿಂದ, ಇವರ ದರ್ಪದಿಂದ, ಯಾವುದೇ ಶ್ರಮ ಇಲ್ದಿರೋ ಒಂದು ಸ್ಥಾನಮಾನ ಸಿಕ್ಕಿದಾಗ ಈ ರೀತಿಯಲ್ಲಿ ಅವಾಂತರಗಳಾಗ್ತದೆ. ಯಾಕೆಂದರೆ ಅದರ ಮಹತ್ವ ಗೊತ್ತಿರಲ್ಲ, ಅದರ ಕಷ್ಟ ಗೊತ್ತಿರಲ್ಲ. ಸುಲಭವಾಗಿ ನಿಮಗೆ ಲಾಟ್ರಿ ಟಿಕೆಟ್ ಸಿಕ್ಕಿದ್ರೆ ಏನಾಗುತ್ತೆ, ಕಾರ್ ಬೇಕು, ಬಿಲ್ಡಿಂಗ್ ಬೇಕು ಅಂತೀವಿ. ಕಷ್ಟಪಟ್ಟು ನೀವು ಹಣ ಸಂಪಾದನೆ ಮಾಡಿ ಯೋಚನೆ ಮಾಡ್ತೀವಿ, ಒಂದೊಂದು ರೂಪಾಯಿ ಹೇಗೆ ಖರ್ಚು ಮಾಡಬೇಕು. ಅದೇ ರೀತಿ ರಾಜಕಾರಣದಲ್ಲಿ ಕೂಡ ಕಷ್ಟ ಸುಖಗಳನ್ನು ಪಡೆದು ಜನರ ಹತ್ರ ಹೋಗಿ ಅವ್ರ ವಿಶ್ವಾಸ ಗಳಿಸಿ ಅನೇಕ ವರ್ಷಗಳ ಅದರ ಶ್ರಮ ಹಾಕಿ ನೀವು ಆಯ್ಕೆ ಆಗಿದ್ದಾಗ ಮಾತ್ರ ಆ ಸ್ಥಾನದ ಬೆಲೆ